ಮಹಾನ್ ಈಜಬೇಲಳು. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 22 ಮತ್ತು 23ನೇ ವಚನ. ಇಗೋ, ಅವಳು ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಂತೆ ಮಾಡುವೆನು, ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಕೊಂಡು ಅವಳ ಕೃತ್ಯಗಳನ್ನು ಬಿಟ್ಟು ಬಿಡದೆ ಹೋದರೆ ಮಹಾ ಸಂಕಟದಲ್ಲಿ ಬೀಳುವಂತೆ ಮಾಡುವೆನು. ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಮನುಷ್ಯರ ಅಂತರಿಂದ್ರಿಯವನ್ನು ಹೃದಯವನ್ನು ಪರೀಕ್ಷಿಸುವವನಾಗಿದ್ದೇನೆಂಬುದು ಎಲ್ಲ ಸಭೆಗಳಿಗೆ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಹಾಗೆ ಪ್ರತಿಫಲ ಕೊಡುವೆನು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಈ ವಾಕ್ಯದಲ್ಲಿ ತಿಳಿಸಿರುವ ಈಜಬೇಲಳ ವರ್ಣನೆ ಮತ್ತು ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 3ನೇ ವಚನದಲ್ಲಿ ತಿಳಿಸಲ್ಪಟ್ಟಿರುವ ಮೃಗದ ಮೇಲೆ ಕುಳಿತಿರುವ ಜಾರಸ್ತ್ರೀಯ ವರ್ಣನೆ ಎರಡೂ ಒಂದೇ ರೀತಿಯಾಗಿರುವುದನ್ನು ನೋಡಿದಾಗ, ಈಜಬೇಲಳು ತನ್ನ ದುರಂತ ಮರಣ ಹತ್ತಿರವಿರುವುದೆಂದು ತಿಳಿದಿದ್ದಾಗಿಯೂ ತನ್ನ ತಲೆಗೆ ಆಭರಣಗಳಿಂದ ಅಲಂಕರಿಸಿಕೊಂಡು ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿಕೊಂಡಿದ್ದಳು ಎಂಬುದಾಗಿ ತಿಳಿಸುತ್ತದೆ. ಅದೇ ರೀತಿಯಾಗಿ ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 4 ಮತ್ತು 5ನೇ ವಚನಗಳನ್ನು ಓದುವುದಾದರೆ, ಆ ಸ್ತ್ರೀ ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರವನ್ನು ಧರಿಸಿಕೊಂಡು ಚಿನ್ನ, ರತ್ನ, ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದಳು. ಮತ್ತು ಅವಳ ತಲೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂಬುದಾಗಿ ಬರೆಯಲಾಗಿತ್ತು ಎಂಬುದಾಗಿ ತಿಳಿಸುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದುವತೈರ ಪಟ್ಟಣ ಧೂಮ್ರವರ್ಣದ ವಸ್ತ್ರಕ್ಕೆ ಹೆಸರುವಾಸಿಯಾಗಿದ್ದು, ಬಾಬಿಲೋನ್ ಎನ್ನುವ ಜಾರಸ್ತ್ರೀ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ ಎಂದು ಈಜಬೇಲಳ ರೀತಿಯಲ್ಲಿ ಆತ್ಮಿಕ ವ್ಯಭಿಚಾರ ಮಾಡಿದಳು. ಕೊನೆಯಲ್ಲಿ ಈಜಬೇಲಳ ದೇಹದ ಮಾಂಸವನ್ನು ನಾಯಿಗಳು ತಿಂದಂತೆ, ಕೊನೆಯಲ್ಲಿ ಬಾಬಿಲೋನಿನ ಜಾರತ್ವದಲ್ಲಿ ಪಾಲ್ಗೊಳ್ಳುವವರು ಅವಳ ಮಾಂಸವನ್ನು ನಾಯಿಗಳಂತೆ ತಿನ್ನುವವರಾಗಿದ್ದಾರೆ. ಹೀಗೆ ಈಜಬೇಲಳನ್ನು ಹಿಂಬಾಲಿಸಿದವರಿಗೆ ಅವಳು ತನ್ನ ಐಶ್ವರ್ಯವನ್ನು ತೋರಿಸಿ ಮೋಹಿಸಿದಳು. ಆದರೆ ಕೊನೆಯಲ್ಲಿ ಅವರಿಗೆ ಏನಾಯಿತು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ಕ್ರಿಸ್ತನು ಬಲ್ಲವನಾಗಿದ್ದು, ನಾವು ಮಾಡುವ ಕೃತ್ಯಗಳಿಂದ ನಾವು ರಕ್ಷಿಸಲ್ಪಡುವುದಿಲ್ಲ, ಆದರೆ ನಮ್ಮ ಕೃತ್ಯಗಳಿಂದ ನಮ್ಮ ಗುಣವನ್ನು ನ್ಯಾಯ ವಿಚಾರಣೆಯಲ್ಲಿ ದೇವರು ಅಳೆಯುವವನಾಗಿದ್ದಾನೆ. ಆದ್ದರಿಂದ ನಮ್ಮ ಗುಣ ನಡತೆ ದೇವರಿಗೆ ಮೆಚ್ಚುಗೆ ಆಗುವಂತೆ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನ ಮತ್ತು ಪ್ರಾರ್ಥನಾ ಮನವಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ಸಂಖ್ಯೆಗೆ ಸಂಪರ್ಕಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.